KSRTC ಬಸ್ನಲ್ಲಿ ಓಡಾಡೋರು ಈ ಸ್ಟೋರಿಯನ್ನು ನೋಡಲೇಬೇಕು. ಅದೇನು ಪ್ರಯಾಣಿಕರ ಬಸ್ಸು, ಲಗೇಜ್ ಸಾಗಿಸೋ ಲಾರಿನೋ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಬಸ್ನಲ್ಲಿ ಟಯರ್, ಟ್ಯೂಬ್, ಖಾಲಿ ಕಂಟೈನರ್ ಸಾಗಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. KSRTC ಬಸ್ನಲ್ಲಿ ದಿನನಿತ್ಯ ಲಕ್ಷಾಂತರ ಜನ ಸಂಚಾರ ಮಾಡ್ತಾರೆ. ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿನತ್ತ ಬರುವಂಥವರ ಸಂಖ್ಯೆ ನಾವು ನೋಡ್ತಾನೆ ಇರ್ತೀವಿ. ಅವರೆಲ್ಲರೂ ಈ ಸ್ಟೋರಿಯನ್ನು ನೋಡಲೇಬೇಕು. ಪ್ರಯಾಣಿಕರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಸಾಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಣ ಕೊಟ್ಟರೆ ಪ್ರಾಣಿ ಪಕ್ಷಿ ಟಯರ್ ಟ್ಯೂಬ್ ಕೂಡ ಸಾಗಿಸಬಹುದು. ಫ್ರಿಡ್ಜ್, ವಾಷಿಂಗ್ ಮಷಿನ್ ಕೂಡ ಸಾಗಿಸೋದಕ್ಕೆ ಅನುಮತಿ ನೀಡಲಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಹೊಸ ಲಗೇಜ್ ರೂಲ್ಸ್ ಲಭ್ಯ ಆಗಿದೆ. ಲಗೇಜ್ಗೆ ಹೊಸ ದರ ನಿಗದಿಪಡಿಸಿದೆ KSRTC. ನಿಮಗೆಲ್ಲ ಗೊತ್ತೇ ಇದೆ, ಈಗ ಫ್ರೀ ಟಿಕೆಟ್, ಉಚಿತ ಪ್ರಯಾಣ ಏನು ಘೋಷಣೆ ಮಾಡಿದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಅದಾದ ನಂತರ ನಿಂತ್ಕೊಂಡು ಹೋಗೋದಕ್ಕೂ ಕೂಡ ಬಸ್ಗಳಲ್ಲಿ ಜಾಗ ಸಾಲ್ತಾ ಇಲ್ಲ. ನಿಂತ್ಕೊಂಡು ಹೋಗೋದಕ್ಕೂ ಕೂಡ ಒಡೆದಾಡ್ತಾ ಇದ್ದಾರೆ ಹೆಣ್ಮಕ್ಳು, ನೋಡಿದ್ರಲ್ಲ. ಸೊ ಇದೆಲ್ಲದರ ನಡುವೆ ಈಗ ಬಸ್ನಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಸಾಗಿಸ್ಬೋದು. ಟಯರು, ಟ್ಯೂಬು, ಖಾಲಿ ಕಂಟೈನರ್ ಸಾಗಿಸೋದಕ್ಕೂ ಅವಕಾಶ ಇದೆ. ಜೊತೆಗೆ ಹಣ ಕೊಟ್ಟರೆ, ಹಣ ಇದೆಲ್ಲದಕ್ಕೂ ಕೂಡ ಹಣ ಇರಲಿ, ಟಿಕೆಟ್ ಇಲ್ಲ ಅಂತಂದರೆ ಬಿಡಲ್ಲ, ಮತ್ತೆ ಸುಮ್ಮನೆ ಬಿಡಲ್ಲ ಫ್ರೀಯಾಗಿ. ಟಯರ್, ಟ್ಯೂಬ್ ಕೂಡ ಸಾಗಿಸ್ಬೋದು. ಜೊತೆಗೆ ನೀವು ಬೆಂಗಳೂರಲ್ಲಿ ಫ್ರಿಡ್ಜ್ ಖರೀದಿ ಮಾಡಿದರೆ ಅದನ್ನು ಕೂಡ ಬಸ್ನಲ್ಲಿ ನಿಮ್ಮ ಊರಿಗೆ ತಗೊಂಡು ಹೋಗ್ಬೋದು. ವಾಷಿಂಗ್ ಮಷಿನ್ ಕೂಡ ಸಾಗಿಸೋದಕ್ಕೆ ಅನುಮತಿ ಇದೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರಲ್ರಿ, ಕೂತ್ಕೊಳ್ಳೋದಕ್ಕೆ ಜಾಗ ಇರಲ್ಲ ಬಸ್ಗಳಲ್ಲಿ. ಇದರ ನಡುವೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಜೊತೆಗೆ ಬೇರೆ ವಸ್ತುಗಳನ್ನು, ಈ ಫ್ರಿಡ್ಜು, ವಾಷಿಂಗ್ ಮಷೀನು, ಟಯರು, ಟ್ಯೂಬು ಎಲ್ಲನೂ ಸಾಗಿಸ್ಬೋದಂತೆ. ಹಣ ಕೊಟ್ಟರೆ KSRTC ಬಸ್ ಅದು ಸರಕು ಸಾಗಣೆ ವಾಹನ ಆಗಿಬಿಡುತ್ತೆ. ಹೊಸ ಲಗೇಜ್ ರೂಲ್ಸ್ ನಿಮ್ಗೆ ಹೇಳ್ತೀವಿ. ಏನು ರೂಲ್ಸು? 30 kg ಮೇಲೆ ಲಗೇಜ್ ಇದ್ದರೆ ಹಣ ಪಾವತಿ ಮಾಡಲೇಬೇಕು. 30 kg ಮೇಲೆ ಲಗೇಜನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಂತ ಅಂದರೆ ಅದಕ್ಕೆ ಹಣ ನೀವು ಪಾವತಿ ಮಾಡಲೇಬೇಕು. ಗ್ಯಾರಂಟಿ ನ್ಯೂಸ್ನಲ್ಲಿದೆ KSRTCಯ ಹೊಸ ಲಗೇಜ್ ರೂಲ್ಸ್. 40 kg ತೂಕ ಇರೋ ವಾಷಿಂಗ್ ಮಷಿನ್, ಫ್ರಿಡ್ಜ್ ಕೂಡ ಸಾಗಿಸಬಹುದು. 40 kg ತೂಕ ಇರುವಂಥ ವಾಷಿಂಗ್ ಮಷಿನ್, ಫ್ರಿಡ್ಜ್ ಕೂಡ ನೀವು ತಗೊಂಡು ಹೋಗಬಹುದು. ಬೆಂಗಳೂರಲ್ಲಿ ಏನಾದರೂ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅಂದರೆ ನೀವು ಅದನ್ನು ಆರಾಮಾಗಿ ತಗೊಂಡು ಬಸ್ಸಲ್ಲಿ ಹೋಗಬಹುದು. ಕಬ್ಬಿಣದ ಪೈಪ್, ಮೋಟಾರ್ಗಳನ್ನು ಕೂಡ ನೀವು ಬಸ್ನಲ್ಲಿ ಸಾಗಿಸಬಹುದಂತೆ. ಕಬ್ಬಿಣದ ಪೈಪು ಜೊತೆಗೆ ಮೋಟಾರ್ಗಳನ್ನು ಕೂಡ ಬಸ್ನಲ್ಲಿ ನೀವು ಸಾಗಿಸಬಹುದು. ಇಷ್ಟು ದಿನಗಳ ಕಾಲ ಬಹಳ ಟಾರ್ಚರ್ ಆಗ್ತಾ ಇತ್ತು, ಹಿಂಸೆ ಆಗ್ತಾ ಇತ್ತು, ಮತ್ತು ಖರ್ಚು ಕೂಡ ಜಾಸ್ತಿ ಆಗ್ತಾ ಇತ್ತು. ಈ ಬೆಂಗಳೂರಿಂದ ಬೇರೆ ಜಿಲ್ಲೆಗಳಿಗೆ ಈ ಕಬ್ಬಿಣದ ಪೈಪ್ಗಳು, ಈ ಮೋಟಾರ್ಗಳು, ಫ್ರಿಡ್ಜು, ವಾಷಿಂಗ್ ಮಷೀನು ಇವನ್ನೆಲ್ಲ ತಗೊಂಡು ಹೋಗಬೇಕು ಅಂತ ಅಂದರೆ ಮತ್ತು ಸಪ್ರೇಟ್ ಆದಂಥ ಒಂದು ವಾಹನವನ್ನು ಮಾಡಿಕೊಂಡು, ಬಾಡಿಗೆ ಮಾಡಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ, ಮತ್ತು ಜಾಸ್ತಿ ದುಡ್ಡು ಬೇರೆ ಅದಕ್ಕೆ. ಆದರೆ ಈಗ KSRTC ಅವರು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಜೊತೆಗೆ ಮೊಲ, ನಾಯಿ, ಮರಿ, ಬೆಕ್ಕು, ಪಕ್ಷಿಯನ್ನು ಕೂಡ ಸಾಗಿಸಬಹುದು. ಮೊನ್ನೆ BMTC ಬಸ್ನಲ್ಲಿ ಏನಾಯ್ತು ಗೊತ್ತಾ, ಒಂದು ನಾಯಿ ಮರಿಯನ್ನು ಪಾಪ ಯಾರೋ ತಗೊಂಡು ಹೊಂಟಿದ್ರು. ಅದಕ್ಕೆ ಕಂಡಕ್ಟರು ಜೋರಾಗಿ ಜಗಳ ಮಾಡಿ ಆತನನ್ನು ಇಳಿಸೋವರೆಗೂ ಬಿಡಲಿಲ್ಲ. ಅಂದರೆ ಪರ್ಮಿಷನ್ ಇಲ್ಲ ಈ ಪ್ರಾಣಿ ಪಕ್ಷಿಗಳನ್ನು ಸಾಗಿಸೋದಕ್ಕೆ. ಆದರೆ ಇಲ್ಲಿ KSRTC ಹೊಸ ರೂಲ್ಸ್ ತಂದಿದೆ. ಡೀಟೇಲ್ಸ್ ಕೊಡ್ತಾರೆ ಉಲ್ಲಾಸ್, ಮೆಟ್ರೋ ಬ್ಯೂರೋ ಹೆಡ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಇದು ನಿಜಕ್ಕೂ ಆಶ್ಚರ್ಯಕರ ಒಂದು ಬೆಳವಣಿಗೆ. ಇದು ಈ ಹೊಸ ರೂಲ್ಸ್ ಯಾಕೆ ಜಾರಿಗೆ ತಂದ್ರು ಅಂತ ರಾಮ್, ಈಗ ಅದೇ ಪ್ರಶ್ನೆ ಆಗ್ತಿದೆ. ಪ್ರಯಾಣಿಕರ ಬಸ್ಸು ಅಥವಾ ಗೂಡ್ಸ್ ಸಾಗಾಟ ಮಾಡುವಂತಹ ಲಾರಿನೋ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಶುರುವಾಗಿದೆ. ಯಾಕೆಂತಂದ್ರೆ KSRTC ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸಿದೆ. ಎಲ್ಲೋ ಒಂದ್ ಕಡೆ ಅದೇ ಇದೀಗ ನಗೆಪಾಟ್ಲಿಗೆ ಈಡಾಗ್ತಿದ್ಯಾ ಅನ್ನುವಂಥದ್ದು. ಯಾಕೆಂತಂದ್ರೆ ಪ್ರಯಾಣಿಕರು ಓಡಾಡುವಂತ ಬಸ್ ನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಹಿಂದೆ ಅವಕಾಶಗಳು ಇರ್ಲಿಲ್ಲ. ಯಾಕೆಂತಂದ್ರೆ ಈ ತರ ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಿತ್ತು ಅನ್ನುವಂತ ಒಂದು ಕಾರಣಕ್ಕೆ ಅದನ್ನ ಕೈ ಬಿಟ್ಟುತ್ತೆ. ಇದೀಗ ಮತ್ತೆ ಹೊಸ ಒಂದು ಲಗೇಜ್ ನೀತಿಯನ್ನ ಜಾರಿಗೆ ತಂದಿದೆ. ಅದರಲ್ಲಿ ಪ್ರಾಣಿ ಆಗಿರ್ಬೋದು, ಪಕ್ಷಿ, ಮೊಲ, ನಾಯಿ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇತರ ಪ್ರಯಾಣಿಕರಿಗೆ ತೊಂದರೆ ಆಗ್ತಿರುವಂತಹ ರೀತಿಯಲ್ಲಿ ನೀವು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಉಲ್ಲೇಖ ಮಾಡಲಾಗಿದೆ. ಇದ್ರ ಜೊತೆಗೆ ಫ್ರಿಡ್ಜು, ವಾಷಿಂಗ್ ಮಿಷಿನ್,
ಖಾಲಿ ಕಂಟೈನರ್ ಇವುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಅವಕಾಶವನ್ನ ಹೊಸ ಲಗೇಜ್ ರೂಲ್ಸ್ ಅಲ್ಲಿ ಮಾಡಲಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರು ಜನರು ಓಡಾಟ ಮಾಡುವಂತಹ ಬಸ್ ನಲ್ಲಿ ಈ ರೀತಿ ಟೈರ್, ಟ್ಯೂಬ್, ಖಾಲಿ ಕಂಟೈನರ್ ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಸರಿನಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಒಂದ್ ಬಸ್ ಅಂತ ಬಂದಾಗ ಇಂತಿಷ್ಟ RTO ರೂಲ್ಸ್ ಪ್ರಕಾರ ನಿಗದಿತ ಲಗೇಜ್ ಅನ್ನ ಹಾಕ್ಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ಈಗ ಒಂದ್ ವೇಳೆ ಬೆಂಗಳೂರಿಂದ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರೆ ಒಬ್ಬ ಪ್ರಯಾಣಿಕ ಒಂದು ಫ್ರಿಡ್ಜ್ ಅನ್ನ ತೆಗೆದುಕೊಂಡು ಹೋಗ್ಬೋದು, ವಾಷಿಂಗ್ ಮಿಷಿನ್ ಅನ್ನ ತೆಗೆದುಕೊಂಡು ಹೋಗ್ಬೋದು. ಅಂದ್ರೆ 30 kg ಮಾತ್ರ ಉಚಿತವಾದಂತ ಒಂದು ಲಗೇಜ್ ಅನ್ನ ತೆಗೆದುಕೊಂಡು ಹೋಗ್ಬೋದು. 30 kg ಮೇಲೆ ಆ ಒಂದು ಲಗೇಜ್ ಇತ್ತು ಅಂತಂದ್ರೆ ಅದಕ್ಕೆ ಇಂತಿಷ್ಟು ದರವನ್ನ ಅಂತ ಹೇಳಿ ನಿಗದಿ ಮಾಡಲಾಗಿದೆ. ಎಲ್ಲೋ ಒಂದ್ ಕಡೆ KSRTC ಶಕ್ತಿ ಯೋಜನೆಯಿಂದನೂ ಸಾಕಷ್ಟು ನಿರೀಕ್ಷೆಗೂ ಮೀರಿ ಹಣ ನಿಗಮಕ್ಕೆ ಬರ್ತಾ ಇದೆ. ಹೀಗಿದ್ರು ಕೂಡ ಲಗೇಜ್ ಗಳನ್ನ ಈ ರೀತಿಯಾಗಿ ಕಂಟೈನರ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೈರ್ ಗಳನ್ನ ತೆಗೆದುಕೊಂಡು ಹೋಗಿ ಅದ್ರ ಮೂಲಕನೂ ಕೂಡ ಹಣ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂತಹ ಒಂದು ಆತಂಕ ಆಗಿರ್ಬೋದು, ಒಂದ್ ರೀತಿ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ. ಸೊ ಇದೀಗ ನಿಗಮ ಈ ಒಂದು ಲಗೇಜ್ ರೂಲ್ಸ್ ಬಗ್ಗೆ ನಿಗಮ ಹೇಳ್ತಾ ಇರುವಂತದ್ದು ಇದು ಕೇವಲ ಡ್ರಾಫ್ಟ್ ಅಷ್ಟೇನೆ, ಇದಿನ್ನೂ ಕೂಡ ಅಂತಿಮ ಆಗಿಲ್ಲ. ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಆ ನಂತರ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದೆ. ಆದ್ರೆ ಒಂದು ಲಗೇಜ್ ರೂಲ್ಸ್ ಅಲ್ಲಿ ಒಂದು ಉಲ್ಲೇಖವನ್ನ ಮಾಡಲಾಗಿದೆ, ಪ್ರತಿ ತಿಂಗಳು ಒಂದು ಬಸ್ಸಿಂದ ಎಷ್ಟು ಲಗೇಜ್ ಈ ರೀತಿಯಾದಂತಹ ಹೊಸ ಲಗೇಜ್ ನೀತಿಯಿಂದ ಯಾವೆಲ್ಲ ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗಲಾಗಿದೆ, ಸಂಪೂರ್ಣವಾದಂತಹ ವರದಿಯನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿರೋದಂತ ನಾವು ನೋಡ್ತಾ ಹೋಗೋದಾದ್ರೆ KSRTC ಬಸ್ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರ ಬಸ್ ಅಲ್ಲ, ಬಸ್ ಅಂತ ಕರೆಯೋ ಬದಲು ಇದನ್ನ ಲಾರಿ ಅಂತ ಕರಿಬಹುದು ಅನ್ನುವಂಥದ್ದನ್ನು ಕೂಡ ಈಗ ಪ್ರಯಾಣಿಕರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.